ತಾನೂ ಮಾತಾಡದೆ ಇನ್ನೊಬ್ಬರ ಮೂಲಕ ಮಾತಾಡಿಸಬಲ್ಲವನು ಅವನೇ ನಿಜ ಗುರುವು. ತಾನು ದೀಕ್ಷೆ ಉಪದೇಶ ಮಾಡದೆಯೂ ಭಕ್ತರಲ್ಲಿ ಗುರುಭಾವ ಭಕ್ತಿಭಾವ ಹುಟ್ಟಿಸುವವನು ಅವನೇ ನಿಜವಾದ ಗುರು. ವೇಷಭೂಷಣದಿಂದ ಆಕರ್ಷಿಸದೆ ತನ್ನ ಉದಾರ ಚರಿತೆಯಿಂದಲೇ ಎಲ್ಲರೂ ತನ್ನ ಸಾನ್ನಿಧ್ಯಕ್ಕೆ ಬರುವಂತೆ ಬಯಸುವಂತೆ ಮಾಡುವವನೇ ಸದ್ಗುರುವು. ಇಂತಹ ನಿಜ ಗುರುವು ಸಿಕ್ಕಿದನೆಂದರೆ ಗಟ್ಟಿಯಾಗಿ ನಿಮ್ಮ ಹೃದಯದಲ್ಲಿ ಇರಿಸಿಕೊಳ್ಳಿರಿ. ಅವನೇ ನಿಜವಾದ ಸದ್ಗುರು. ಅವನು ಜೀವಿಗಳನ್ನು ಹುಟ್ಟು ಸಾವಿನ ಸುಳಿಯಿಂದ ಪಾರಾಗಿಸಲೆಂದೇ ಬಂದಿರುತ್ತಾನೆ. ತನ್ನನ್ನು ನಂಬಿದವರನ್ನು ಆಶ್ರಯಿಸಿದವರನ್ನು ಗುರುವು ಸತ್ಯವಾಗಿಯೂ ಕಾಪಾಡುತ್ತಾನೆ, ಧನ್ಯರನ್ನಾಗಿ ಮಾಡುತ್ತಾನೆ, ಜನ್ಮವನ್ನೇ ಪಾವನ ಮಾಡುತ್ತಾನೆ. ಆದರೂ ಜನ ಗುರುವನ್ನು ನಂಬುವುದಿಲ್ಲ. ಪ್ರಪಂಚವನ್ನು ನಂಬಿಕೊಂಡು ಗುರುವನ್ನು ಮರೆತು ಬಿಡುತ್ತಾರೆ. ಪ್ರಪಂಚದ ಬಂಧುಗಳು ದೇಹಕ್ಕೆ ಸಂಬಂಧಿಸಿರುತ್ತಾರೆ, ಗುರುವು ಆತ್ಮಕ್ಕೆ ಸಂಬಂಧಿಸಿರುತ್ತಾನೆ. ಅದಕ್ಕೆ ಅವನು ಅತಿಶಯ. ಅವನನ್ನೇ ನಂಬು ಮನುಜನೇ, ಅವನನ್ನೇ ಆಶ್ರಯಿಸು, ಉದ್ಧಾರ ಆಗುತ್ತೀಯ. ಗುರುವಾಕ್ಯದಲ್ಲಿ ಸಂಶಯ ಬೇಡ. ಅವರು ಸುಮ್ಮನೆ ಹೇಳುತ್ತಾರೋ ಪರೀಕ್ಷೆ ಮಾಡುತ್ತಾರೋ ಅದರ ಗೊಡವೆ ನಿನಗೆ ಬೇಡ. ಗುರುವು ಹೇಳಿರೋ ಹಾಗೆಯೇ ಇದ್ದು ನೀನು ನಡೆದುಕೊಂಡರೆ ಸಾಕು. ಆತ್ಮಮಯನಾಗದೆ ತನ್ಮಯನಾಗುವುದಕ್ಕಾಗುವುದಿಲ್ಲ. ಶ್ರದ್ಧೆಯಿಂದ ಸಾಧನೆ ಮಾಡದೆ ಸುಮ್ಮನೆ ಕುಳಿತರೆ ಸತ್ಯವನ್ನು ಅರಿಯುವುದಕ್ಕಾಗುವುದಿಲ್ಲ. ಆತ್ಮನೇ ನಾನು ಎಂಬ ಭಾವ ಬಂದವನಿಗೆ ನಾನು ಹುಟ್ಟಿದೆ ಸತ್ತೆ ಅನ್ನೋ ಪದಗಳು ಅನ್ವಯಿಸುವುದೇ ಇಲ್ಲ. ಜನನವೇ ಸೂತಕ, ಮರಣವೇ ಮೈಲಿಗೆ. ಮರಳಿನಲ್ಲಿ ಕಟ್ಟಿದ ಮನೆ ಎಷ್ಟು ಅಶಾಶ್ವತವೋ ಹಾಗೆ ಈ ಶರೀರದ ಸ್ಥಿತಿ ಇದೆ. ಯಾವಾಗಾದರೂ ಹೋಗಬೇಕು. ಶರೀರದ ಹಂಗನ್ನೇ ಬಿಟ್ಟವನಿಗೆ ಭಯವು ಎಲ್ಲಿರುತ್ತದೆ? ಗುರು ಪರಂಪರೆ ಸಿಕ್ಕಿದೆ, ಆಧ್ಯಾತ್ಮದ ದಾರಿ ಸಿಕ್ಕಿದೆ, ಕಾಲವೂ ಕೂಡಿ ಬಂದಿದೆ, ಸದಾವಕಾಶವೂ ಬಂದೊದಗಿದೆ. ಪರಿಪೂರ್ಣವಾಗಿ ಭಕ್ತಿ ಮಾಡಿ ಸೇವೆ ಮಾಡಿರಿ, ಭಗವತ್ ಪ್ರಾಪ್ತಿಯಾಗಿ ಆಗುವುದು. ನಿನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡಿದರೆ ಸಾಕು, ಉಳಿದಿದ್ದನ್ನು ಗುರು ಅನುಗ್ರಹ ಮಾಡುತ್ತಾನೆ. ಮಹಾಬಲವಂತ ಆಂಜನೇಯನು ರಾಮನೆದುರು ದೀನನಾಗಿ ದಾಸನಾಗಿ ಸೇವೆ ಮಾಡಿದ. ರಾಮನ ಆಜ್ಞೆ ಪಾಲನೆ ಮಾಡಿದ. ಭೂಮಂಡಲಕ್ಕೆ ಚಕ್ರವರ್ತಿಯಾದ ಕಾರ್ತಿವೀರ್ಯಾರ್ಜುನನು ದತ್ತಾತ್ರೇಯರ ಆದೇಶದಂತೆ ರಾಜ್ಯ ಪರಿಪಾಲನೆ ಮಾಡಿದ. 1000 ಆನೆಗಳ ಬಲವುಳ್ಳ ಭೀಮನು ತನ್ನಣ್ಣ ಧರ್ಮರಾಯನ ಅನುಮತಿಯನ್ನು ಪಡೆದು ಕಾರ್ಯಕ್ಕೆ ಸನ್ನದ್ಧನಾಗುತ್ತಿದ್ದ. ಇಂತಹವರು ಪೂಜನೀಯರಾದರು. ಅವರ ಹೆಸರು ಚಿರಸ್ಥಾಯಿಯಾಯಿತು. ಗುರು ಹಿರಿಯರನ್ನು ಕಡೆಗಣಿಸಿ ತನ್ನಿಚ್ಛೆ ಬಂದಂತೆ ಮೆರೆದರೆ ಕಡೆಗೆ ಪತನವಾಗುವರು. ಜೀವಿಗೆ ಯಾವುದೇ ಸಾಧನೆ ಸೇವೆಯಾಗಲಿ ಗುರುವಾಕ್ಯದ ಅನುಸಾರವಾಗಿ ನಡೆದಾಗ ಅದು ಪೂರ್ಣವಾಗುವುದು. ದತ್ತನಿಗೆ ತೃಪ್ತಿಯಾಗಿಬಿಟ್ಟರೆ ಸಾಯುಜ್ಯವೇ ಪ್ರಾಪ್ತಿಯಾಗುವುದು. ತನಗೆ ತಾನೇ ತಾನು ತಿಳಿದುಕೊಂಡಂತೆಯೇ ತೀರ್ಮಾನವನ್ನು ತೆಗೆದುಕೊಳ್ಳುವ ತೀರ್ಮಾನವು ತೀರ್ಮಾನವಲ್ಲ, ಅದು ಅಂತಿಮವೂ ಅಲ್ಲ. ಭಗವನ್ನಿರ್ಣಯವೇ ನಿಜವಾದ ತೀರ್ಮಾನ.